ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿ ಟೈಟಾನ್ ಕಂಪ್ನಿ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಸೊ ಇದು ಟೋಟಲಿ ಬಿಟ್ಕಾಯಿನ್ ಮೇಲೆ ನಡೆದಿರುವಂಥ ಪ್ರಾಜೆಕ್ಟು. ಅದಕ್ಕೋಸ್ಕರ ಬಿ ಟೈಟಾನ್ ಅಂತ ಕೂಡ ಕಂಪ್ನಿ ಹೆಸರು, ಕಂಪ್ನಿದಲ್ಲೇ ಬಿಟ್ಕಾಯಿನ್ ಅಂತ ಕೂಡ ಹೆಸರನ್ನು ಇಟ್ಟಿದ್ದೇವೆ. ಯಾವ ಥರ ಕೆಲಸ ಆಗುತ್ತೆ, ಯಾವ ಥರ ಇನ್ಕಮ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ನೆವರ್ ಎಂಡ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. 100% ಡಿಸೆಂಟ್ರಲೈಸ್ ಪ್ರಾಜೆಕ್ಟು. ಯಾವುದೇ ಥರ ಮ್ಯಾನುವಲ್ ಇರಲ್ಲ, ಯಾರೇ ಆಪ್ರೇಟರ್ ಇರಲ್ಲ, ಆಟೋಮೆಟಿಕ್ ಇರುತ್ತೆ, ಮತ್ತು ಆಟೋ ಅಪ್ಗ್ರೇಡೇಷನ್ ಸಿಸ್ಟಮ್ ಇರುತ್ತೆ, ವಿತ್ಡ್ರಾಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಭಾಳ ಅದ್ಭುತವಾಗಿ ಡಿಸೈನ್ ಮಾಡುವಂಥ ಪ್ರಾಜೆಕ್ಟು. ಇದು ಯಾವ ಥರ ಕೆಲಸ ಆಗುತ್ತೆ ಅನ್ನೋದು ನೋಡೋಣ. ಇದು ನೋಡಿರಿ, ಇದು ಫಸ್ಟು ನಾವು ಕಂಪಲ್ಸರಿ ಇದರಲ್ಲಿ ಯಾರು 2 ಮೆಂಬರ್ಸ್ ರೆಫರ್ ಮಾಡ್ತಾರೋ ಅವ್ರು ಮಾತ್ರ ಇದರಲ್ಲಿ ಜಾಯ್ನ್ ಆಗಬೇಕು. ಇಲ್ಲ ನಾನು ಸುಮ್ಮನೆ ಜಾಯ್ನ್ ಆಗಿ ಕುಂತ್ಕೊತೀನಿ ಅಂದರೆ ಯಾರಿಗೂ ದುಡ್ಡು ಬರಲ್ಲ. ಇದು ಕ್ಲಾರಿಟಿ ಇರಬೇಕು. ನಾವು ಜಾಯ್ನ್ ಆಗಿದ ಮೇಲೆ ಮಿನಿಮಮ್ 2 ಮೆಂಬರ್ಸ್ನ ಯಾವಾಗ ರೆಫರ್ ಮಾಡ್ತೀವೋ ಅವಾಗಿಂದ ನಮಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕಂಪಲ್ಸರಿ 2 ಮೆಂಬರ್ಸ್ನ ರೆಫರ್ ಮಾಡಬೇಕು. ಸೊ ಇದರಲ್ಲಿ ನೋಡಿರಿ, ಜಾಯ್ನ್ ಆಗಬೇಕಂದ್ರೆ ಹೆಂಗೆ ಅಂದರೆ 0.001 BTC ಜಾಯ್ನಿಂಗ್. ಸೊ ಫಾರ್ ಎಕ್ಸಾಂಪಲ್ ಇವತ್ತು $64,000 ಇದಲ್ಲ ಬಿಟ್ಕಾಯಿನು. ಸೊ 64 ಬಿಟ್ಕಾಯಿನ್ ಅಂತ ಹೇಳ್ಬೋದು ಜಾಯ್ನಿಂಗ್. ಸೊ ಡಿಪೆಂಡ್ ಆಫ್ ಬಿಟ್ಕಾಯಿನ್ ಮೇಲೆ ಜಾಯ್ನಿಂಗ್ ಪ್ಯಾಕೇಜ್ ಇರುತ್ತೆ. ಸೊ ಉದಾಹರಣೆಗೆ ಈಗ $64 ಜಾಯ್ನಿಂಗ್ ಪ್ಯಾಕೇಜ್ ಅನ್ಕೋಬೋದು. ಸೊ ನಾವು ಜಾಯ್ನ್ ಆಗಿದ ಮೇಲೆ ನಮ್ಗೇನು ಬರುತ್ತೆ ಅಂದರೆ ಇಲ್ಲಿ ಒಂದು NFT ಕೊಡ್ತಾನೆ. ಸೊ ಈ NFT 90 ಡೇಸ್ ಲಾಕ್ ಇರುತ್ತೆ. 90 ಡೇಸ್ ಆದಮೇಲೆ ಇದನ್ನು ಅವತ್ತು ರೇಟ್ ಯಾವ ಥರ ಇರುತ್ತೋ ಆ ರೇಟನ್ನು ನಾವು ಸೇಲ್ ಮಾಡ್ಕೋಬೋದು, ಅಥವಾ ಹಂಗೆ ಹೋಲ್ಡ್ ಮಾಡ್ಕೋಬೋದು. ಫ್ಯೂಚರಲ್ಲಿ ರೇಟ್ ಜಂಪ್ ಆದರೆ ಕೂಡ ಅದನ್ನು ಸೇಲ್ ಮಾಡ್ಕೋಬೋದು. ಅಂದರೆ ನಾವು ಇಟ್ಟಿರುವ 64 BTC ಡಾಲರ್ಸ್ ಏನಿದೋ ಅದಕ್ಕೊಂದು 100% ವ್ಯಾಲ್ಯೂ ಬರುವಂಥ NFT ಕೊಡ್ತಾನೆ. ಸೊ ಆದಮೇಲೆ ನಾವು ಏನು ಮಾಡಬೇಕು, ಕಂಪಲ್ಸರಿ ನಾವು 2 ಮೆಂಬರ್ಸ್ನ ರೆಫರ್ ಮಾಡಬೇಕು. ನೋಡಿ, ಫಸ್ಟು ನಾವು ಒಬ್ಬರನ್ನ ಫಸ್ಟ್ ರೆಫರ್ ಮಾಡಿದ ತಕ್ಷಣ ಇವ್ರು ಎಷ್ಟಾದ್ರೂ ಅಮೌಂಟು ಜಾಯ್ನಿಂಗ್ ಪ್ಯಾಕೇಜ್ ಇರುತ್ತಲ್ಲ 0.001 BTC, ಈ ಅಮೌಂಟ್ ಅನ್ನೋದು ನಮ್ಮ ಫಸ್ಟ್ ಅಪ್ಲೈನಿಗೆ ಡೈರೆಕ್ಟು ನಮ್ಮ ಫಸ್ಟ್ ಅಪ್ಲೈನ್ಗೆ ಇದು ಹೋಗ್ಬಿಡುತ್ತೆ. ಸೊ ಫಸ್ಟ್ ಅಪ್ಲೈನ್ಗೆ ಡೈರೆಕ್ಟು ಫುಲ್ ಅಮೌಂಟ್ ಯಾವ ಥರ ಚಾರ್ಜಸ್ ಇರೋಲ್ಲ, ಫುಲ್ ಅಮೌಂಟು ನಮ್ಮ ಫಸ್ಟ್ ಅಪ್ಲೈನ್ಗೆ ಹೋಗುತ್ತೆ. ಅದೇ ಥರನೇ ಯಾವಾಗ ನಾವು ಸೆಕೆಂಡ್ ಇನ್ನೊಬ್ಬರು ಡೈರೆಕ್ಟ್ ಮಾಡ್ತೀವೋ ಈ ಅಮೌಂಟ್ ಅನ್ನೋದು ಡೈರೆಕ್ಟಾಗಿ ನಮ್ಮ ಸೆಕೆಂಡ್ ಅಪ್ಲೈನ್ಗೆ ಹೋಗುತ್ತೆ. ಇವ್ರಿಗೆ 0.001 BTC ಇವ್ರಿಗೂ ಬರುತ್ತೆ. ಸೊ ಇದು ಕಂಪ್ಲೀಟ್ ಆಯಿತು. ಆವಾಗ ನಾವು ಯಾವಾಗ 2 ಮೆಂಬರ್ಸ್ ರೆಫರ್ ಮಾಡ್ತೀವೋ ಆವಾಗ ನಾವು ಇನ್ಕಮ್ ತೊಗೊಳಕ್ಕೆ ಎಲಿಜಿಬಲ್ ಆಗಿರ್ತೀವಿ. ಈಗ ನಾವು ಎಲ್ಲ 5 ಜನ ಇದ್ದೀವಿ. ಸೊ ನಮ್ಮ ಫಸ್ಟ್ ಅಪ್ಲೈನು, ಸೆಕೆಂಡ್ ಅಪ್ಲೈನು, ನಾನು ಮತ್ತು ನಮ್ಮ ಇಬ್ಬರು ಡೌನ್ ಲೈನ್ಸು. ಈ 5 ಜನದಲ್ಲಿ ಯಾರು ಒಬ್ಬರನ್ನ ಡೈರೆಕ್ಟ್ ರೆಫರಲ್ ಆಗಿ ಮಾಡ್ತಾರೋ ಅವ್ರು ಕಂಪಲ್ಸರಿ ಬಂದು ನಿಮಗೆ ಈ 3 ಸ್ಲಾಟಲ್ಲಿ ಕುಂತ್ಕೊತಾರೆ, ಈ 3 ಬಾಕ್ಸಲ್ಲಿ ಕುಂತ್ಕೊತಾರೆ ಅವರು. ಸೊ ಈ 3 ಬಾಕ್ಸ್ ಬಂದಿರೋ ಅಮೌಂಟ್ ಏನೈತಲ್ಲ ಇದು ಟೋಟಲಿ ನಿಮಗೆ ಬಂದುಬಿಡುತ್ತೆ. ಡೈರೆಕ್ಟಾಗಿ ನಿಮ್ಮ ಅಮೌಂಟ ನಿಮಗೆ ಬಂದುಬಿಡುತ್ತೆ ಇಲ್ಲಿ. ಆಮೇಲೆ 4 ಈ 5 ಈ ಮೇಲಿರುವ 5 ಜನದಲ್ಲಿ ಯಾರಾದರೂ ರೆಫರಲ್ ಮಾಡಿದ್ರು ಕೂಡ ಅವರು ಈ ಬಾಕ್ಸಲ್ಲಿ ಬರುತ್ತಾರೆ. ಸೊ ಈ 4 ಮತ್ತು 5 ಈ 2 ಸೇರಿ ಏನಾಗುತ್ತೆ ಅಂದರೆ ನೆಕ್ಸ್ಟು ಸೆಕೆಂಡ್ ಸ್ಲಾಟ್ಗೆ ಅಪ್ಗ್ರೇಡ್ ಆಗುತ್ತೆ. ಸೊ ಸೆಕೆಂಡ್ ಸ್ಲಾಟ್ ಅಂತ ಕರಿತೀವಿ ನಾವು. ಸೆಕೆಂಡ್ ಸ್ಲಾಟಿಗೆ ಅಪ್ಗ್ರೇಡ್ ಆಗುತ್ತೆ. ನೀವು ಸೆಕೆಂಡ್ ಲೆವೆಲ್ಗೆ ಅಪ್ಗ್ರೇಡ್ ಆಗುತ್ತೀರಿ. ಆಮೇಲೆ 6 ID ಬಂದಾಗ ಈ 6 ID ಕೂಡ ಡೈರೆಕ್ಟಾಗಿ ನಿಮಗೆ ಬಂದುಬಿಡುತ್ತೆ ಫುಲ್ ಅಮೌಂಟು. ಅನಂತರ ಇಲ್ಲಿ 7 ID ನಿಮಗೆ ಯಾರು ನಿಮ್ಮ ಫಸ್ಟು ಡೌನ್ಲೈನ್ ಇರ್ತಾರೋ ಅವ್ರಿಗೆ ಹೋಗುತ್ತೆ. ಆಮೇಲೆ 8, 9 ಈ 2 ಇನ್ಕಮ್ಮು ಮತ್ತು ಇಲ್ಲಿ ನಿಮಗೆ ಬರುತ್ತೆ. ಸೊ ಇವು ನಿಮಗೆ ಬರುತ್ತೆ. ಅನಂತರ 10 ID ಏನಿದಲ್ಲ ಇಲ್ಲಿ ನಿಮ್ಮ ಫಸ್ಟ್ ಅಪ್ಲೈನ್ ಯಾರು ಇರ್ತಾರೋ ಅವ್ರಿಗೂ ಫಸ್ಟ್ ಅಪ್ಲೈನ್ಗೆ ಹೋಗುತ್ತೆ. ಅನಂತರ 11 ಮತ್ತು 12 ಈ 2 ಕೂಡ ಮತ್ತೆ ನಿಮಗೆ ಬರುತ್ತೆ. ಇಲ್ಲಿ 2 ಕೂಡ ನಿಮಗೆ ಬರುತ್ತೆ. 13 ID ಏನಿದ್ರು ಇದು ನಿಮ್ಮ ಸೆಕೆಂಡ್ ಡೌನ್ಲೈನ್, ಯಾರು ಸೆಕೆಂಡ್ ಡೌನ್ಲೈನ್ ಇದ್ದಾರಲ್ಲ ಸೊ ಇವರಿಗೆ ಪೂರ್ತಿ ಅಮೌಂಟು ಇವರಿಗೆ ಬಂದುಬಿಡುತ್ತೆ. ಅನಂತರ 14 ID ಏನಿದೋ ಇದು ಬರ್ತ್. ಸೊ ರೀಸೈಕಲ್ ಇದೇನು ಫಿಲ್ ಆಗಿದಲ್ಲ ನೆಕ್ಸ್ಟ್ ಇದೇ ಪ್ಲೇಸಲ್ಲಿ ಇನ್ನೊಂದು ID ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ಯಾರ್ದು 14 ಕಂಪ್ಲೀಟ್ ಆಗುತ್ತೋ ಮತ್ತೆ ನಿಮ್ಮ ಅಂಡರಲ್ಲಿ ಅವ್ರು ಬರ್ತಾರೆ. ಇದು ನೆವರ್ ಎಂಡ್ ಪ್ರಾಜೆಕ್ಟು. ಈ ಸೈಕಲ್ ಆದ ತಕ್ಷಣ ಇನ್ನೊಂದು ಸೈಕಲ್ಲು, ಆ ಸೈಕಲ್ ಆದ ತಕ್ಷಣ ಇನ್ನೊಂದು ಸೈಕಲ್ಲು, ಕಂಟಿನ್ಯೂ ಸೈಕಲ್ ಹಂಗೆ ಬರ್ತಾನೆ ಇರುತ್ತೆ. ನೆವರ್ ಎಂಡ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅನ್ಲಿಮಿಟೆಡ್ ಸೈಕಲ್ಸ್ ಇದರಲ್ಲಿ ಗ್ರೋತ್ ಆಗ್ತಾ ಇರುತ್ತೆ. ಯಾವತ್ತೂ ಈ ಪ್ಲಾನ್ ಅನ್ನೋದು ಕ್ಲೋಸ್ ಆಗೋ ಚಾನ್ಸೇನಿಲ್ಲ. ಸೊ ಇದು ಫಸ್ಟು ಪ್ರಾಜೆಕ್ಟು. ಅನಂತರ ನಿಮ್ಗೆ ಏನಾಗುತ್ತೆ, ಯಾವಾಗ ನಿಮ್ಮದು 2 ಕಂಪ್ಲೀಟ್ ಆಗುತ್ತೆ ನೀವು ಅವಾಗ ಸೆಕೆಂಡ್ ಸ್ಲಾಟ್ಗಳಲ್ಲಿ ಎಲಿಜಿಬಲ್ ಆಗ್ತೀರಿ. ಸೆಕೆಂಡ್ ಸ್ಲಾಟಲ್ಲಿ ನಿಮ್ಮಂಗೆ ಯಾರು 5 ಜನ ಕಂಪ್ಲೀಟ್ ಮಾಡ್ಕೊತಾರೋ ಅವ್ರು ನಿಮ್ಮ ಅಂಡರಾಗಿ ಬರ್ತಾರೆ. ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟ್ ID ಫಸ್ಟ್ ಅಪ್ಲೈನ್ಗೆ ಸೆಕೆಂಡ್ ಅಪ್ಲೈನ್ಗೆ ಹೋಗುತ್ತೆ. ಮತ್ತು 3 ID ಬಂದಾಗ ಅದು ನಿಮಗೆ ಬರುತ್ತೆ. ಈ ಥರ ಟೋಟಲ್ಲು 12 ಸ್ಲಾಟ್ ಇದೆ. ಆ ಥರ 11 ಸ್ಲಾಟ್ ಕಂಪ್ಲೀಟ್ ಮಾಡಿಕೊಂಡ್ರೆ ನಾವು ಟೋಟಲಿ ಇದರಲ್ಲಿ
ಒಂದು 64 ಬಿ ಟಿ ಸಿ ತೊಗೋಬೋದು. 64 ಬಿ ಟಿ ಸಿ ಅಂದರೆ ಆಷಾಮಾಷ ಅಲ್ಲ ಫ್ರೆಂಡ್ಸ್ ಇವತ್ತು. ಸೊ ಒಂದೊಂದು ಬಿಟ್ಕಾಯಿನ್ ಅಟ್ಲೀಸ್ಟು ನಾವು ಇದರಲ್ಲಿ ಒಂದು 10% ಸಕ್ಸಸ್ ಆದರೆ ಕೂಡ ನಮಗೆ ಒಂದು 6, 7, 8 ಬಿ ಟಿ ಸಿ 100% ಇದರಲ್ಲಿ ಅರ್ನ್ ಮಾಡ್ಕೋಬೋದು. ಇದರಲ್ಲಿ ಏನಂದರೆ ಯಾವುದೇ ಥರ ಇನ್ವೆಸ್ಟ್ಮೆಂಟು ಇರಲ್ಲ, ಇಷ್ಟು ಪಟ್ಟು ಕೊಟ್ಟರೆ ಅಷ್ಟು ಬರುತ್ತೆ, ಡೈಲಿ ಬರುತ್ತೆ ಅನ್ನೋದಿರಲ್ಲ. ಇದು ಪ್ಯೂರ್ಲಿ ವರ್ಕಿಂಗ್ ಪ್ಲ್ಯಾನು. ಸೊ ಎಲ್ಲ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಡ್ರೆಸ್ ಮೇಲೆ ಕೆಲಸ ಮಾಡ್ತಿರುವಂಥ ಪ್ರಾಜೆಕ್ಟು. ಯಾವ ಥರ ಮ್ಯಾನ್ಯುವಲ್ ಆಪ್ರೇಟಿಂಗ್ ಇರಲ್ಲ. ಒಂದು ಐಡಿಯಲ್ಲಿ ಜಾಯ್ನ್ ಆದ ತಕ್ಷಣ ಇಮ್ಮಿಡಿಯೇಟ್ ಯಾರಿಗೂ ಹೋಗಬೇಕಾದ್ರೂ ಅವರು ಹೋಗ್ಬಿಡುತ್ತೆ, ವಿತ್ಡ್ರಾ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಈ ಥರ ಸಜೆಸ್ಟು. ಸೊ ಇದರಲ್ಲಿ ಮತ್ತೆ ನಿಮ್ಗೆ ಏನಾರ ಪೂರ್ತಿ ಮಾಹಿತಿ ಬೇಕಾಗಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಫುಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ 8050101056 ಇದು ನಂದು ವಾಟ್ಸಪ್ ಮೊಬೈಲ್ ನಂಬರು. ಇದು ಓನ್ಲಿ ಫಾರ್ ವಾಟ್ಸಪ್ ಕೆಲಸ ಮಾಡುತ್ತೆ. ಅದು ದಯವಿಟ್ಟು ಎಲ್ಲರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮಗೆ ಏನು ಡೌಟ್ ಇದ್ದರೆ ಕೂಡ ಕ್ಲಾರಿಫಿಕೇಷನ್ ಮಾಡೋಣ. ಜೈ ಹಿಂದ್, ಜೈ ಭಾರತ್.